ಸರ್ ಮತ್ತೊಂದು ಕಡೆಗೆ ಇಡೀ ಆ, ಒಂದು ರಾಮಲಿಂಗಾರೆಡ್ಡಿ ಅವರು ಅಂತಂದು ಹೇಳಿದ್ರೆ ಸರಳತೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಬರುತ್ತೆ. ತುಂಬಾ ಜನರಿಗೂ ಕುತೂಹಲ ಇದೆ. ರಾಮಲಿಂಗಾರೆಡ್ಡಿ ಅವರು ಗನ್ಮ್ಯಾನ್ ಅನ್ನ ಇಟ್ಕೊಂಡಿಲ್ಲ, ಹೋಮ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲೂ ಕೂಡ ಎಸ್ಕಾಟ್ ಅವ್ರನ್ನ ಇಟ್ಕೊಂಡು ಈ ಸರಳತೆಗೆ ಸ್ಫೂರ್ತಿ ಯಾರು ಸರ್? ಸ್ಫೂರ್ತಿ ಯಾರೂ ಇಲ್ಲ. ಹಾ. ನನ್ನ ನೇಚರೇ ಹಾಗೆ. ನಾನು ಇಷ್ಟು ಸಲ ಮಿನಿಸ್ಟರ್ ಆದರೂ ಕೂಡ ಯಾವತ್ತೂ ಕೂಡ ಗನ್ಮ್ಯಾನ್ ಇಟ್ಕೊಂಡಿದ್ದಾಗಲಿ ಅಥವಾ ಸರ್ಕಾರದ ಬಂಗ್ಲೆ ತಗೊಂಡಿದ್ದಾಗಲಿ ಅಥವಾ ಮತ್ತು ಝೀರೋ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಝೀರೋ ಟ್ರಾಫಿಕ್ ತೊಗೊಂಡಿದ್ದಾಗಲಿ, ಆಮೇಲೆ ನಾನು ಇದುವರೆಗೂ ಕೂಡ ಸರ್ಕಾರದ ವತಿಯಿಂದ ನಮ್ಮ ಹೆಲ್ತ್ ಇದಕ್ಕೆ ಇದು ಕೊಡ್ತಾರಲ್ಲ, ನಮಗೇನಾದ್ರು ಕಾಯಿಲೆ ಬಂದಾಗ ಸರ್ಕಾರದಿಂದ ನಾವು ರಿಯಂಬರ್ಸ್ ಮಾಡ್ಕೋಬೋದಲ್ಲ, ನಾನು ಇದುವರೆಗೂ ಒಂದು ಪೈಸಾ ಕೂಡ ತೊಗೊಂಡಿಲ್ಲ. ಏನು ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಖರ್ಚಲ್ಲೇ ಮಾಡ್ಕೊಳ್ತೇನೆ ಹೊರತು ಸರ್ಕಾರದಿಂದ ಅಂತೂ ರಾಜಕಾರಣಗಳಲ್ಲಿ ನೋಡ್ತೀವಿ ಸರ್, ಅವರ ಕರೆಂಟ್ ಬಿಲ್ ಇಂದ ಹಿಡಿದು ಪ್ರತಿಯೊಂದು ಬಿಲ್ ಅನ್ನು ಇದು ಮಾಡ್ತಾರೆ. ಆದ್ರೆ ನಿಮಗೆ ಇಷ್ಟು ಯಾಕೆ ಅನಿಸ್ತು ಅಂತ, ನಾವೇನು ಮುಟ್ಬಾರ್ದು ಸರ್ಕಾರದ್ದು ಅಥವಾ ಈ ರೀತಿಯ ಸಿಬ್ಬಂದಿ ಗನ್ಮ್ಯಾನ್ ಅನ್ನು ತಗೊಳ್ಬಾರ್ದು ಅಂತ ಯಾಕೆ ಅನಿಸ್ತು? ಅಲ್ಲಿ ಏನು ಅವಶ್ಯಕತೆ ಇಲ್ಲ ನನಗೆ. ಈಗ ಗನ್ಮ್ಯಾನ್ ಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. ಅದು ಕೆಲವರಿಗೆ ಇಷ್ಟ ಇರುತ್ತೆ, ಅದಕ್ಕೆ ನಾವು ಅವ್ರನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸರ್, ಸಾರ್ವಜನಿಕ ಜೀವನದಲ್ಲಿ ಇದ್ದಂಥ ಒಬ್ಬ ರಾಜಕಾರಣಿಗಾರಿಗೆ ಆಗಿರ್ಬೋದು, ನಾಯಕರಿಗೆ ಆಗಿರ್ಬೋದು, ಟೀಕೆ ಟಿಪ್ಪಣಿಗಳು ಬರ್ತವೆ. ಕೆಲವೊಂದು ಕಡೆಗೆ ಏನಾದರೂ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಅಪಮಾನ ಮಾಡುವಂಥದ್ದು ಇರ್ತದೆ. ಆದರೆ ಇದನ್ನೆಲ್ಲವನ್ನೂ ನೋಡಿದಂಥ ಮನುಷ್ಯರು ಅಂತಂದು ಹೇಳಿದ್ಮೇಲೆ ಸಹಜವಾಗಿ ನೋವಿರುತ್ತೆ. ನಿಮ್ಮ ಬೆಂಬಲಿಗರಿಗೆ ಏನಾಗಿರುತ್ತೆ ಅಂತಂದು ಹೇಳಿದ್ರೆ, ಬೆಂಬಲಿಗರಿಗೆ ಆಗಿರ್ಬೋದು, ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ನಮ್ಮ ಲೀಡರ್ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥ ನಿರೀಕ್ಷೆ ಸಾಕಷ್ಟು ಇರುತ್ತೆ. ಒಂದು ಕಡೆ ಈ ನಿರೀಕ್ಷೆ, ಮತ್ತೊಂದು ಕಡೆಗೆ ಆ ಮನಸ್ಸಿಗಾದಂಥ ನೋವುಗಳನ್ನ ಯಾವ ರೀತಿ ನಿಭಾಯಿಸ್ತೀರಾ ಸರ್ ಸಾರ್ವಜನಿಕ ಜೀವನದಲ್ಲಿ? ಈಗ ನೋವು ಪಟ್ಕೊಳ್ಳೋ ಅಂಥದ್ದು ತೀರಾ ಆಸೆ ಇಟ್ಕೊಂಡು ಆಗದೇ ಇದ್ದಾಗ ನೋವಾಗುತ್ತೆ. ನಾವೇನು ತೀರಾ ಆಸೆ ಯಾವುದೂ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಚುನಾವಣೆಗೆ ನಿಲ್ತೀನಿ. ಈಗ ನನ್ನ ವಿರುದ್ಧ ಮೊನ್ನೆ ಎಲೆಕ್ಷನ್ನಲ್ಲಿ ಯಾವುದು ಫೋನ್ಪೇ, ಗೂಗಲ್ ಪೇ, ಕ್ಯಾಶು ನೀರು ಚೆಲ್ದಂಗೆ ಚೆಲ್ಲಿದ್ರು. ನಾನು ಆದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೇಳಿ, ನಾನು ಇಷ್ಟು ಎಲೆಕ್ಷನ್ ನಿಂತಿದ್ದೇನಲ್ಲ, ಮತದಾರರಿಗೆ ₹1 ಕೂಡ ನಾನು ಇದುವರೆಗೂ ಕೊಟ್ಟು ನಾನು ಮತ ತಗೊಳ್ಳಿಲ್ಲ. ನಮ್ಮ ಬೂತ್ ಹುಡುಗರಿಗೆ ಕಾಸು ಕೊಡ್ತೀವಿ, ಆ ಪ್ರಶ್ನೆ ಬೇರೆ. ಯಾರು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಓಡಾಡ್ತಾರಲ್ಲ 4-5 ಜನ, ಅವ್ರಿಗೆ ಬಿಟ್ಟರೆ ಯಾವ ಮತದಾರರು ಕೂಡ ನಾನು ಹಣ ಕೊಟ್ಟು ನಾನು ಓಟ್ ಹಾಕಿ ಅಂತ ನಾನು ಕೇಳಲಿಲ್ಲ. ನಮ್ಮ ಹತ್ರ ಯಾರೂ ನಮ್ಮ ಕ್ಷೇತ್ರದಲ್ಲಿ ಕೇಳೋದೂ ಇಲ್ಲ. ಅದರಿಂದ ಮೊನ್ನೆ ಚುನಾವಣೆಯಲ್ಲಿ ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ನಾನು ನಿರ್ಲಿಪ್ತತೆಯಿಂದನೇ ಇದ್ದೆ. ಜನ ವಿಶ್ವಾಸ ಇದೆ ನಮ್ಗೆ ಓಟ್ ಹಾಕ್ತಾರೆ ಅಂತ. ನಮಗೇನಾಗಿದೆ, ಇದು ಕಡಿಮೆ ಆಯಿತು, ಯಾವುದು ಲೀಡ್ ಕಡಿಮೆ ಆಯಿತು ಹೊರತು ಗೆಲುವು ನಮ್ಮದೇ ಆಯಿತು. ಅದೇ ರೀತಿ ಜಯನಗರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೊನೆ ಹಂತದವರೆಗೂ ಫೈಟ್ ಮಾಡಿದೆ. ಬಟ್ ಆ ಪ್ರಕರಣ ಎಲ್ಲಿವರೆಗೂ ಬಂದಿದೆ ಸರ್? ಕೋರ್ಟಲ್ಲಿದೆ. ಗೆದ್ದಿದ್ದು ಸೌಮ್ಯಾರೆಡ್ಡಿನೇ 160 ಓಟಲ್ಲಿ. 2023 ಸರ್ಕ್ಯುಲರ್ ಪ್ರಕಾರ ಕೌಂಟ್ ಮಾಡಿದ್ರೆ 160 ಓಟ್ ಬಂತು. ಒಬ್ಬ IAS ಆಫೀಸರು ನಾರ್ತ್ ಇಂಡಿಯಾದಿಂದ ಒಬ್ಬರು ಬಂದಿದ್ದರು. ಅವರು ಆ 23 ಸರ್ಕ್ಯುಲರ್ ಬಿಟ್ಟು ಆ ವ್ಯಕ್ತಿ ತಲೆನಲ್ಲಿ ಏನಿತ್ತೋ ಗೊತ್ತಿಲ್ಲ, 22 ಸರ್ಕ್ಯುಲರ್ ಪ್ರಕಾರ ಕೌಂಟ್ ಮಾಡಿಸಿದ್ರು. ಆಮೇಲೆ ನಮ್ಮ ಚುನಾವಣೆ ಅಧಿಕಾರಿ 100% ಅವ್ರದ್ದೇ ಅಧಿಕಾರ, ಅದರ ಅಧಿಕಾರನ ಚಲಾಯಿಸಲಿಲ್ಲ ಅವರು. ಹೊಸ ಲೇಟೆಸ್ಟ್ ಸರ್ಕ್ಯುಲರ್ ಬಿಟ್ಟು ಹಳೆ ಸರ್ಕ್ಯುಲರ್ ಮೇಲೆ ಮಾಡಿದಾಗ ನಮಗೆ 16 ಮತಗಳ ಹಿನ್ನಡೆ ಆಯಿತು. ಆದರೆ ಈಗಲೂ ಕೂಡ ಕೌಂಟಿಂಗ್ ಮಾಡಿದ್ರೆ 160 ಓಟಲ್ಲಿ ಗೆಲ್ಲೋದು ಖಚಿತ. ಸರ್, ಬೆಂಗಳೂರಿನ ವಿಚಾರಕ್ಕೆ ಬಂದಾಗ, ಬೆಂಗಳೂರಿನಲ್ಲಿ ನಡೆಯುವಂತಹ ರಾಜಕೀಯದ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ಘಟನೆಗಳು ನಡೆದ್ರೆ ಆ ಘಟನೆಗಳು ನಡೆದಂಥ ತಕ್ಷಣಕ್ಕೆ ನೆನಪಾಗೋದು ರಾಮಲಿಂಗಾರೆಡ್ಡಿ ಅವರು. ಅವರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ, ಅವರು ಎಲ್ಲವನ್ನೂ ಸರಿ ಮಾಡ್ತಾರೆ, ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಇದೆ. ನಿಜಕ್ಕೂ ತಾವು ಕಂಟ್ರೋಲ್ ಮಾಡ್ತೀರಾ ಸರ್? ಈಗ 89ರಲ್ಲಿ ಫಸ್ಟ್ ಟೈಮ್ MLA ಆಗಿದ್ದು. 92ರಲ್ಲಿ ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆದರು. ಆಗ 2 ವರ್ಷಗಳ ಕಾಲ ಚೀಫ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿಯವರು ಆಗಿದ್ದಂಥ ಸಂದರ್ಭದಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ. ಆಗ BBMP ಎಲೆಕ್ಷನ್ಸ್, ಮೇಯರ್ ಎಲೆಕ್ಷನ್ಸ್ ಇರ್ತಿತ್ತಲ್ಲ, ಅದನ್ನು ನೋಡ್ಕೊಳ್ಳೋಕ್ಕೆ ನನಗೂ ಹಾಕಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರ ಸಹಕಾರದಿಂದ ನಾವು ಚುನಾವಣೆಗಳನ್ನು
ಮತ್ತು ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಸ್ ಆದಮೇಲೆ ಮೇಯರ್ ಎಲೆಕ್ಷನ್ಸು, ಡೆಪ್ಟಿ ಮೇಯರು, ಕಮಿಟಿ ಎಲೆಕ್ಷನ್ಸು ಎಲ್ಲ ಕೂಡ ಎಲ್ಲರ ಸಹಕಾರದಿಂದನೇ ಮಾಡಿಕೊಂಡು ಬಂದಿದ್ದೀವಿ. ಮತ್ತು ನಾನೇ ಅನ್ನೋದಕ್ಕಿಂತಲೂ ನಾವು ಅಂತ ಹೇಳ್ಬೋದು. ಸೊ ಅಂದ್ರೆ ಅದು ರಾಜಕೀಯ ಆಗಿರ್ಬೋದು, ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಿರಬಹುದು, ಸಾರ್ವಜನಿಕರವಾಗಿ ಒಂದಷ್ಟು ಎಲ್ಲರೂ ಹೋದ್ರೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ತಕ್ಷಣಕ್ಕೆ ಸಿಗ್ತಾರೆ, ಸ್ಪಂದಿಸ್ತಾರೆ ಅನ್ನೋಂಥ ಅಭಿಪ್ರಾಯ ಇದೆ. ಬಟ್ ಬೇರೆ ರಾಜಕಾರಣಿಗಳಿಂದನೂ ಈ ಮಟ್ಟಿಗಿನ ನಿರೀಕ್ಷೆಗಳು ಇದೆ. ಆ ನಿರೀಕ್ಷೆಗಳನ್ನ, ಜನರ ನಿರೀಕ್ಷೆಗಳನ್ನ ಯಾವ ರೀತಿ ನೀವು ಫುಲ್ಫಿಲ್ ಮಾಡ್ತೀರಾ ಸರ್? ಈಗ ಜನ ನಮ್ಮ ಹತ್ರ ಏನಕ್ಕೆ ಬರ್ತಾರೆ, ಅವ್ರೇನೋ ಬಡಾವಣೆಯಲ್ಲಿ ಕೆಲಸ ಆಗಬೇಕು, ಮತ್ತು ಯಾವುದೋ ಒಂದು ಸ್ಕೂಲ್ ಸೀಟ್ ಆಗಬೇಕು, ಕಾಲೇಜ್ ಸೀಟ್ ಆಗಬೇಕು, ಅಥವಾ ಇನ್ನೇನಾದರೂ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳಿದ್ದರೆ ನಮ್ಮ ಹತ್ರ ಬರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಸಹಜವಾಗಿ ನಮ್ಮ ಬಡಾವಣೆ ಕೆಲಸ ಏನೇ ಹೇಳಲಿ, ಕೆಲವು ಅನುದಾನದ ಕೊರತೆಯಿಂದ ಒಂದು ಸ್ವಲ್ಪ ಲೇಟ್ ಆಗ್ಬೋದೇ ಹೊರತು ಬಹುತೇಕ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತೀವಿ. ಆಮೇಲೆ ಕಾಲೇಜು ಸ್ಕೂಲ್ಸ್ಗೆ ಸೀಟ್ಗಳು ಜಾಸ್ತಿ ಬರ್ತಾರೆ. ನಮ್ಮಲ್ಲೆಲ್ಲ ಒಳ್ಳೊಳ್ಳೆ ಕಾಲೇಜಸ್ ಇದೆ, ಸೀಟ್ ಇದೆ. ನಮಗೆ ಎಷ್ಟು ಆ ಶಾಲೆಯಲ್ಲಿ ನಮ್ಗೆ ಎಷ್ಟು ಸೀಟ್ ಕೊಡ್ತಾರೆ ಅನ್ನೋದನ್ನು ನೋಡಿಕೊಂಡು ಅಷ್ಟು ಕೊಡಿಸ್ತೀನಿ. ಉಳಿದವ್ರಿಗಿಲ್ಲಪ್ಪ ಆಗೋಯ್ತು, ನೆಕ್ಸ್ಟ್ ಇಯರ್ ಬನ್ನಿ, ಇನ್ನೊಂದು ಮಗು ಇದ್ದೀರಿ ಅಂತ ಹೇಳಿ ಕಳಿಸ್ಬಿಡ್ತೀವಿ.